ಅಡಿಟ್ ಆಗ್ಬಿಟ್ಟಿದ್ರಲ್ಲ, ಮತ್ತು ಇನ್ನೊಂದು ಏನು ಮಾಡೋಕ್ಕಾಗಲ್ಲ. ಹಾಂ, ನೆನ್ನೆ ಆದದ್ದಾ? ಓ, ಶನಿವಾರ ಅಂದ್ರೆ ನೆನ್ನೆನೇ ಮಾಡಿಸ್ಬಿಡ್ಬೇಕಾಯ್ತು ನೀವು. ಓಕೆ ಓಕೆ. ಈಗ ಈ ತರಗತಿ ನಮಗೆ ಬಹಳ ಮುಖ್ಯವಾದಂಥ ತರಗತಿ. ಏನಪ್ಪ ಇದು? ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿ ಆಯ್ಕೆಯಾದ ಮೇಲೆ ಹೇಗೆ ಆತ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಬೇಕು. ಆಯ್ತಾ? ಹೌದಾ? ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾದ ಮೇಲೆ ಹೇಗೆ ಆತ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಮತ್ತು ಆತನ ಜವಾಬ್ದಾರಿ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಅಧ್ಯಕ್ಷ ಚುನಾವಣೆ ನಡೆಯುತ್ತೆ ಗ್ರಾಮ ಪಂಚಾಯಿತಿಗಳಲ್ಲಿ. ಇಡೀ ಪಂಚಾಯಿತಿ ಒಳಗಡೆ ಎಷ್ಟು ಜನ ಸದಸ್ಯರು ಆಯ್ಕೆಯಾಗಿ ಬರ್ತಾರೆ ಅವರೆಲ್ಲ ಸೇರಿ ಒಬ್ಬ ನಾಯಕನನ್ನು ಆಯ್ಕೆ ಮಾಡಬಹುದು. ಆತನೇ ನಮಗೆ ನಮ್ಮ ಪಂಚಾಯಿತಿಯ ಅಧ್ಯಕ್ಷನಾಗ್ತಾನೆ. ಅಧ್ಯಕ್ಷನಾದ ಮೇಲೆ ಆತನ ಅತ್ಯಂತ ಮುಖ್ಯವಾದಂಥ ಕರ್ತವ್ಯಗಳು ಏನೇನು, ಏನು ಕರ್ತವ್ಯಗಳನ್ನು ಮಾಡಬೇಕು. ಸುಮ್ಮನೆ ನಾನು ಅಧ್ಯಕ್ಷನಾಗಿದ್ದೀನಿ ಅಂತ ಕೂತ್ರೆ ಆಯ್ತಾ? ಏನು ಮಾಡಬೇಕು? ಮೊದಲನೇದಾಗಿ ಸಭೆಯನ್ನು ಕರೆಯೋದು. ನೋಡಿ, ಬಹಳ ಮುಖ್ಯವಾದದ್ದು. ಎಲ್ಲಿ ಬೇಕು ಏನು ಬೇಕು ಅದನ್ನು ಮಾತಾಡೋಂಗಿಲ್ಲ. ಮೊಟ್ಟ ಮೊದಲನೇ ಕರ್ತವ್ಯ ಏನಪ್ಪ ಅಂದರೆ, ಯಾವುದೇ ಅಧ್ಯಕ್ಷನಿಗೆ ತನ್ನ ಸಬಾರ್ಡಿನೇಟ್ಸ್ ಏನಿದ್ದಾರೆ ಅಥವಾ ತನ್ನ ಸದಸ್ಯರು ಏನಿದ್ದಾರೆ, ತನ್ನ ಮೆಂಬರ್ಸ್ ಏನಿದ್ದಾರೆ, ಅಥವಾ ಒಂದು ಪಂಚಾಯಿತಿಯಲ್ಲಿ ಆಯ್ಕೆಯಾಗಿ ಬಂದಂತಹ ಪಂಚಾಯಿತಿಯ ಸದಸ್ಯರು ಏನಿದ್ದಾರೆ ಅವ್ರನ್ನ ಜನಪ್ರತಿನಿಧಿಗಳು ಅಂತ ಕರಿತೀವಿ. ನಮ್ಮ ಗ್ರಾಮ ಪಂಚಾಯಿತಿಗೆ ಜನರಿಂದ ಆಯ್ಕೆಯಾಗಿ ಬಂದಂಥ ಗ್ರಾಮ ಪಂಚಾಯಿತಿ ಸದಸ್ಯರು ಅವರು ಜನರಿಂದ ಆಯ್ಕೆಯಾಗಿ ಬಂದಿದ್ದಾರೆ. ತಳಮಟ್ಟದಲ್ಲಿ ಜನ ನನ್ನ ವಾರ್ಡಿನ ನಾಯಕ ಇವನು, ನನ್ನ ವಾರ್ಡಿನಲ್ಲಿ ಸೇವೆಯನ್ನು ಮಾಡೋದಕ್ಕೆ ಇವನು ಸರಿಯಾದವನು, ನನ್ನ ವಾರ್ಡಿನ ಸಮಸ್ಯೆಗಳನ್ನು ಬಗೆಹರಿಸುವ ಎಲ್ಲ ಸಾಮರ್ಥ್ಯ ಈತನಿಗೆ ಇದೆ, ಅದಕ್ಕೋಸ್ಕರ ನಾವು ಇವನನ್ನು ಆಯ್ಕೆ ಮಾಡಿದ್ದೀವಿ ಅಂತ ಮತದಾನದ ಮೂಲಕ ಹೆಚ್ಚು ಮತದಾನವನ್ನು, ಅಂದರೆ ಯಾರು ಜಯಶೀಲರಾಗಿರ್ತಾರೆ, ಒಂದು ಮತವನ್ನು ಪಡೆದರೂ ಸಹ ಅವರು ಜಯಿಸಿರ್ತಾರೆ. ಇತರೆ ಸ್ಪರ್ಧಿಗಳಿಗಿಂತ ಹೆಚ್ಚಿನ ಮತವನ್ನು ಈತ ಪಡೆದಿರಬೇಕು. ಇಂತಿಷ್ಟು ಅಂತಲ್ಲ, ಇತರೆ ಅಭ್ಯರ್ಥಿಗಳೇನಿದ್ದಾರೆ ಅಥವಾ ಇತರೆ ಸ್ಪರ್ಧಿಗಳೇನಿದ್ದಾರೆ ಆ ಸ್ಪರ್ಧಿಗಳಲ್ಲಿ ಮೊಟ್ಟ ಮೊದಲನವರು ಯಾರು ಪಡೆದಿದ್ದಾರೆ ಅವರು ಆಯ್ಕೆಯಾಗಿರ್ತಾರೆ. ಅದು ಚುನಾವಣಾ ಪ್ರಕ್ರಿಯೆಯಲ್ಲಿ ನೋಡುವ ಹೇಗೆ ಅಂತೇಳಿ. ಹೀಗೆ ಆ ಸದಸ್ಯರನ್ನು ಮೊದಲು ಈತ ಸಭೆ ಕರೆಯಬೇಕು. ನಮ್ಮ ಅಧ್ಯಕ್ಷರುಗಳಿಗೆ ಈಗ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ, ಸಭೆಯನ್ನು ಕರೆಯದೇ ಇಲ್ಲ. ಯಾರೋ ಜೊತೆಗೆ ಒಂದು 3 ಜನ ಬಂದಿರ್ತಾರೆ, ಪಂಚಾಯತಿ ಒಳಗೆ ಕುಳಿತಿರ್ತಾರೆ, ಏನು ಶಿವಣ್ಣ ಏನು ಮಾಡುವ ಇದನ್ನ ಅಂತೇಳಿ ಪಿ ಡಿ ಒ ಹೇಳ್ತಾರೆ, ಪಿ ಡಿ ಒ ಆರ್ಡರ್ ಮಾಡ್ಕೊಂಡು, ಅಥವಾ ಅದನ್ನು ಒಂದು ಪತ್ರವನ್ನು ಬರೆದು ಅದನ್ನು ಫಾರ್ವರ್ಡ್ ಮಾಡ್ತಾರೆ. ಕೇಳಿದ್ರೆ ಆಮೇಲೆ ಮೀಟಿಂಗ್ ನೋಟಿಸನ್ನು ಮಾಡಿ ಅವ್ರ ಹತ್ರ ಎಲ್ಲ ಸೈನ್ ಹಾಕಿಸ್ಕೊಳ್ಳೋದು. ಯಾರು ಬುದ್ಧಿವಂತ ಸದಸ್ಯ, ಯಾಕಪ್ಪ ಸದಸ್ಯ ಇದು ಕೇಳಿದ್ರೆ, ಯಾಕೆ ಇದು ಮೀಟಿಂಗ್ಗೆ ಕರೆದಿಲ್ಲ, ಸೈನ್ ಹಾಕ್ತಿದ್ರಲ್ಲ ಅಂದರೆ, ಇಲ್ಲ ನೀವು ಅವತ್ತು ಇರಲಿಲ್ವಲ್ಲ ಅದಕ್ಕೆ ಫಾರ್ವರ್ಡ್ ಮಾಡಿ ಕಳಿಸ್ತು. ಈಗ ಆಗಬಾರ್ದು. ಅಧ್ಯಕ್ಷನ ಅತ್ಯಂತ ಪ್ರಮುಖವಾದಂಥ ಜವಾಬ್ದಾರಿ ಅಂದರೆ ಸಭೆಯನ್ನು ಕರೆಯೋದು. ಮಾಸಿಕ ಸಭೆಯನ್ನು ಕರೆಯೋದು, ತ್ರೈಮಾಸಿಕ ಸಭೆಯನ್ನು ಕರೆಯೋದು, ವಾರ್ಷಿಕ ಸಭೆಯನ್ನು ಕರೆಯಬೇಕು, ತುರ್ತು ಸಭೆಗಳನ್ನು ಕರೆಯಬೇಕು. ನೋಡಿ, ಸಮಾಲೋಚನಾ ಸಭೆಗಳನ್ನು ಕರೆಯಬೇಕು. ಈಗ ಏನೇನೋ ಕಾರ್ಯಗಳಿರ್ತವೆ, ಪ್ರತಿ ತಿಂಗಳು ನಾವು ಯಾವುದೋ ಒಂದು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ. ಆ ಕಾರ್ಯಕ್ರಮವನ್ನು ರಿವ್ಯೂ ಮಾಡಬೇಕಾಗಿದೆ, ಅದೆಲ್ಲವನ್ನು ಪರಿಶೀಲನೆ ಮಾಡಬೇಕಾಗಿದೆ.
ಆಗ ಸಭೆಯನ್ನು ಕರೆಯಬೇಕು. ನಾಳೆ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಮನವಿಯನ್ನು ಕೊಡಬೇಕಾಗಿದೆ. ಜಿಲ್ಲಾಧಿಕಾರಿಗಳ ಕಾರ್ಯಕ್ರಮ ಇದೆ, ದಿನಗಟ್ಟಲೆ ಜಿಲ್ಲಾಧಿಕಾರಿಗಳು ಇರ್ತಾರೆ. ಅಂಥ ಸಮಯದಲ್ಲಿ ನಾವು ಇಂಥ ಒಂದು ಮನವಿಯನ್ನು ಕೊಡಬೇಕು. ಆ ಮನವಿಯನ್ನು ಯಾವ ರೂಪದಲ್ಲಿ ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ಕೊಳ್ಳೋಕ್ಕೆ ಸಭೆಯನ್ನು ಕರೆಯಬೇಕು. ಅವೇ ಮುಂದೆ ಇವೆಲ್ಲ ಬರ್ತವೆ. ಸೊ ಸಭೆಯನ್ನು ಕರೆಯದೆ ಯಾವುದೇ ಕೆಲಸವನ್ನು ಅಧ್ಯಕ್ಷರು ಮಾಡಬಾರ್ದು. ಒಂದು ವೇಳೆ ಸಭೆಯನ್ನು ಕರೆಯದೆ ಅಧ್ಯಕ್ಷರು ತಮ್ಮಷ್ಟಕ್ಕೆ ತಾವೇ 2-3 ಜನರ ಸದಸ್ಯರ ಮಾಹಿತಿಯನ್ನು ಪಡೆದು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಪಂಚಾಯಿತಿಯ ಒಳಗೆ ಸರ್ವಾಧಿಕಾರ ನಡೀತಾ ಇದೆ ಅಂತ. ನಮ್ಮ ಮೂಲ ಉದ್ದೇಶ ಅದಲ್ಲ. ನಮ್ಮ ಮೂಲ ಉದ್ದೇಶನೇ ಅದು, ಜನರ ಕೈಗೆ ಅಧಿಕಾರ ವಿಕೇಂದ್ರೀಕರಣ, ಅಧಿಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಹೋಗಬೇಕು. ಮೇಲ್ಮಟ್ಟದಿಂದ ತಳಮಟ್ಟದವರೆಗೆ ಅಧಿಕಾರ ಹಂಚಿಕೆ ಆಗಬೇಕು ಅನ್ನೋದು. ಈ ಕಾರಣಕ್ಕೋಸ್ಕರ ನಾವು ಪಂಚಾಯಿತಿ ಅಧ್ಯಕ್ಷರಾದವರು ಹೆಜ್ಜೆಗೂ ಪ್ರತಿ ನಿರ್ಣಯಕ್ಕೂ ಸಹ ಅವರು ತಮ್ಮ ವಿವೇಚನೆಗೆ ಬಿಟ್ಟಿದ್ದು ಬೇರೆ, ಆದರೆ ಸಾರ್ವಜನಿಕವಾಗಿ ಮತ್ತೆ ಎಲ್ಲರೂ ಒಪ್ಪುವಂತಹ ವಿಚಾರಗಳು ಬಂದಾಗ ಸಭೆಯನ್ನು ಕರೆಯುತ್ತಾರೆ. ಈ ಸಭೆಯನ್ನು ತಿಂಗಳ ಸಭೆಯನ್ನು ಕರೀತಾರೆ, ಮಾಸಿಕ ಸಭೆಯನ್ನು ಕರೀತಕ್ಕಂಥದ್ದು, ತ್ರೈಮಾಸಿಕ ಸಭೆಯನ್ನು ಕರೀತಕ್ಕಂಥದ್ದು. ಮತ್ತು ಅವರ ಸಮಿತಿಗಳಿರ್ತವೆ. ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ, ಸ್ಥಾಯಿ ಸಮಿತಿಗಳಿರ್ತವೆ. ಈ ಸ್ಥಾಯಿ ಸಮಿತಿಗಳ ಕೆಲಸವನ್ನು ಪರಿಶೀಲನೆ ಮಾಡೋಕ್ಕೆ ಸಭೆಯನ್ನು ಕರೀತಕ್ಕಂಥದ್ದು, 3 ತಿಂಗಳಿಗೊಮ್ಮೆ ಸಭೆಯನ್ನು ಕರೀತಕ್ಕಂಥದ್ದು, ಅಥವಾ ತುರ್ತು ಸಭೆಯನ್ನು ಕರೀತಕ್ಕಂಥದ್ದು. ನಮ್ಮ ಗ್ರಾಮ ಪಂಚಾಯತಿ ಒಳಗೆ ಏನೋ ಒಂದು ಅನಾಹುತ ಆಗುತ್ತೆ, ತುರ್ತು ಸಭೆ ಕರೀಬೇಕು. ಸೊ ಹೀಗೆ ಸಭೆಯನ್ನು ಕರೀತಕ್ಕಂಥದ್ದು ಅವನ ಮೊದಲನೇ ಕೆಲಸ. ಇದನ್ನು PDO ಜೊತೆ ತೀರ್ಮಾನ ಮಾಡಿಕೊಂಡು, PDO ಇರುವಂಥ ಸಮಯದಲ್ಲಿ ದಿನಾಂಕವನ್ನು ನಿಗದಿಗೊಳಿಸ್ಕೊಂಡು, ಸಮಯವನ್ನು ನಿಗದಿಗೊಳಿಸ್ಕೊಂಡು, ಅಲ್ಲಿನ್ನೂ ಏನೇನೋ ಕಥೆಗಳಿರ್ತವೆ ಸಭೆ ಕರೆಯೋದ್ರಲ್ಲಿ. ನೀವು ನೋಡಬೇಕು, ಜಿಲ್ಲೆಗೊಂಥರ ವಿಚಿತ್ರ ಇರುತ್ತೆ. ಮಂಡ್ಯ ಜಿಲ್ಲೆಯಲ್ಲಿ ಏನಾದ್ರು ಸಾರ್ವಭೌಮತ್ವ ತೋರಿಸ್ಬೇಕು ಅಂದರೆ ಇವತ್ತೆಲ್ಲ ಗದ್ದಿ ನಾಟಿ ಎಲ್ಲರಿಗೂ ನಾವು ಬರೋದಿಲ್ಲ, ಬೇರೆ ದಿನ ಇಡು ಅಂತಾರೆ ಸದಸ್ಯರು. ಅಥವಾ 10 ಗಂಟೆಯಿಂದ ಇದ್ರೆ ನಾವು ಬಂದಿಲ್ಲಿ ಕೂತ್ಕೊಂಡು ನಮ್ಗೆ ಕೂಲಿ ಕೊಡೋರು. ಕೆಲವರೆಲ್ಲ ಹಾಗೆ ಕೂಲಿಗೆ ಹೋಗೋ ಜನ ಸದಸ್ಯರಾಗ್ಬಿಟ್ಟಿರ್ತಾರೆ. ಆಗಬಾರ್ದು ಅಂತ ನಾನು ಹೇಳ್ತಿಲ್ಲ, ಅವ್ರು ಫಿಕ್ಸ್ ಅಂದರೆ ಅವ್ರು ಅಷ್ಟು ಮೌಢ್ಯತೆ ಇರುತ್ತೆ. ಇವತ್ತು ನಮ್ಗೆ ಕೂಲಿ ಹೋಯ್ತು, ಅದನ್ನು ಕೊಡೋರು ಯಾರು? ನೀವು ಬೆಳಿಗ್ಗೆ ಮಧ್ಯಾಹ್ನದವರೆಗೂ ಕೂರಿಸ್ಕೋತೀರ, ಅಲ್ಲೊಂದು ಪಿಡಿ ಕೆಸರು ಬತ್ತು ಕೊಡೋಕೆ ನಮಗೆ ಅಂತಂತ ಕೇಳ್ತಾರೆ. ಸದಸ್ಯತ್ವದ ಮಹತ್ವ ಇಲ್ಲ. ಸುಮ್ಮನೆ ಏನೋ ಒಂದು ಬರಬೇಕಿತ್ತು, ನಿಂತ್ಕೊಂಡ್ರು ಗೆದ್ದಾಯ್ತು. ಎಷ್ಟೋ ಜನ ಹಾಗೇನೆ. ಈಗ ನೀವು ನೋಡ್ರಿ, 100ಕ್ಕೆ 100 ಹೆಚ್ಚು ಕಡೆ ಒಂದು 80ರಷ್ಟು ಜನ ಹಾಗೇನೆ. ಗೆದ್ದಾಯ್ತು ಕೊಡೋಣ, ಅದೇ ಗೆಲ್ತಿರ್ಲಿಲ್ಲ. ಅದೇನು ಗೊತ್ತಾ, ನಮ್ಮ ಚಿಕ್ಕಪ್ಪನ ಮಗ ಇದ್ನಲ್ಲ, ಅವ್ನು ನನ್ನ ಮತ್ತೆ ನೋಡುವ ಅಂತಾನೆ ನನಗೆ ಒಂದು 10 ಲಕ್ಷ ಹೋದ್ರಾಯ್ತು ಹಿಂಗೆ ನಿಂತ್ಕೊಂಡಿದ್ದೆ, 10 ಲಕ್ಷ ಕೊಟ್ಟು ಗೆದ್ದಿದ್ದೀನಿ ಅಂತ, ಖರ್ಚು ಮಾಡಿ ಗೆದ್ದಿದ್ದೀನಿ ಅಂತ. ಅಂದರೆ ಆ ರೀತಿ ಆಗಬಾರ್ದು. ನಮಗೆ ಅಧ್ಯಕ್ಷರ ಕೆಲಸ ಏನಪ್ಪ ಅಂದರೆ ಸಭೆಯನ್ನು ಕರೀತಾರೆ. ಬೇರೆ ಬೇರೆ ಸಭೆಗಳಿದೆ. ಮಾಸಿಕ ಸಭೆ ಇರ್ಬೋದು, ವಾರ್ಷಿಕ ಸಭೆ ಇರ್ಬೋದು, ಅಥವಾ ಪಂಚಾಯತಿ ಸಭೆ ಇರ್ಬೋದು, ಗ್ರಾಮ ಪಂಚಾಯತಿ ಸಭೆ ಇರ್ಬೋದು, ವಾರ್ಡಿನ ಸಭೆಗಳಿರ್ಬೋದು, ಸದಸ್ಯರ ಜೊತೆ ಸೇರಿಕೊಂಡು ಸಭೆಯನ್ನು ಕರೀತಕ್ಕಂಥದ್ದು, ತುರ್ತು ಸಭೆಗಳಿರ್ಬೋದು, ಬೇರೆ ಬೇರೆ ನಿರ್ಣಯಗಳನ್ನು ತೆಗೆದುಕೊಳ್ಳೋಕ್ಕೆ ಮಾಡುವಂಥ ಸಭೆಗಳಿರ್ಬೋದು. ಈ ಎಲ್ಲ ಸಭೆಯನ್ನು ಕರೆಯುವ ಕರ್ತವ್ಯ ಯಾರಾಗಿದೆ? ಅಧ್ಯಕ್ಷರು. ಎರಡನೇದು ಇನ್ನು ವಿಶೇಷ, ಗ್ರಾಮ ಸಭೆಯನ್ನು ನಡೆಸೋದು. ಇದು ಬಹಳ ಮುಖ್ಯವಾದದ್ದು. ಗ್ರಾಮ ಸಭೆಯನ್ನು ನಡೆಸೋದೇ ಇಲ್ಲ. ಮುಂಚಿತವಾಗಿ 1 ವಾರ 15 ದಿನಗಳ ಕಾಲ ಮುಂಚಿತವಾಗಿ ಅಭಿವೃದ್ಧಿ ಅಧಿಕಾರಿ PDO ಜೊತೆ ಮಾತನಾಡಿ, ಸದಸ್ಯರ ಜೊತೆ ಮಾತನಾಡಿ, ಸಿಬ್ಬಂದಿಗಳ ಜೊತೆ ಚರ್ಚೆ ಮಾಡಿ, ಎಲ್ಲವನ್ನ ಚರ್ಚಿಸ್ಕೊಂಡು ನಾವು ಗ್ರಾಮ ಸಭೆಯನ್ನು ಕರೆಯೋದಕ್ಕಿಂತ ಮುಂಚೆ ನನ್ನ ಗ್ರಾಮದ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಮತದಾರರಿಗೆ ಗ್ರಾಮ ಸಭೆಯ ದಿನಾಂಕ ಮತ್ತು ಸ್ಥಳ ಹಾಗೂ ಈ ಒಂದು ಸಮಯವನ್ನು ಮುಟ್ಟೋ ರೀತಿ ಮಾಡಿ, ಅದನ್ನು ಸುಶಿಕ್ಷಿತರಾಗಿದ್ದರೆ ಕರಪತ್ರಗಳ ಹಂಚುವುದರ ಮೂಲಕ, ಅಥವಾ ಓದು ಬರಹ ಕಡಿಮೆ ಇದ್ದಂಥ ಸಮಯದಲ್ಲಿ ಅದನ್ನು ಅನೌನ್ಸ್ ಮಾಡೋದ್ರ ಮೂಲಕ, ಅಥವಾ ಮನೆ ಮನೆಗೆ ಮಾಹಿತಿಯನ್ನು ತಿಳಿಸೋದ್ರ ಮೂಲಕ, ಅಥವಾ ಧ್ವನಿವರ್ಧಕಗಳ ಮೂಲಕ ಅದನ್ನು ಪ್ರಚಾರ ಮಾಡೋದ್ರ ಮೂಲಕ, ಹೀಗೆ ಅವರಿಗೆ ಮುಟ್ಟುವಂತೆ ಮಾಡಿ ಗ್ರಾಮ ಸಭೆಗಳನ್ನು ಕರೆಯೋದು.
ಸಭೆಯನ್ನು ನಡೆಸಬೇಕು. ಕರೆಯೋದಷ್ಟೇ ಅಲ್ಲ, ಭಾಳ ಚೆನ್ನಾಗಿ ನಡೆಸಬೇಕು. ಪ್ರತಿಯೊಬ್ಬ ಸದಸ್ಯನಿಂದ ಮುಂಚಿತವಾಗಿ ಅವರ ವಾರ್ಡ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ಸಹ ಲಿಖಿತ ರೂಪದಲ್ಲಿ ಪಡ್ಕೋಬೇಕು. ಮತ್ತೆ ಅದಕ್ಕೆ ಅಭಿವೃದ್ಧಿ ಅಧಿಕಾರಿಯ ಜೊತೆ ಚರ್ಚಿಸಿ ಈ ಸಮಸ್ಯೆಯನ್ನು ಎಷ್ಟು ದಿನದಲ್ಲಿ ಯಾವ ರೂಪದಲ್ಲಿ ಹೇಗೆ ಪರಿಹರಿಸ್ಬೋದು, ಮತ್ತು ಅದಕ್ಕೆ ಪರಿಹರಿಸೋದಕ್ಕೆ ನಾವು ಕ್ರಿಯಾ ಯೋಜನೆ ಸೇರಿಸ್ಕೊಂಡಿದ್ದೀವ ಅಥವಾ ಮುಂದೆ ಸೇರಿಸ್ಬೇಕಾ, ಅದಕ್ಕೆ ಹಣಕಾಸು ವ್ಯವಸ್ಥೆ ಇದೆಯೋ, ಹಣಕಾಸು ವ್ಯವಸ್ಥೆ ಇಲ್ಲವೋ, ಹಣಕಾಸು ವ್ಯವಸ್ಥೆ ಇದ್ದರೆ ಅದನ್ನು ನಾವು ಅನುಷ್ಠಾನಕ್ಕೆ ತರೋದು ಹೆಂಗೆ, ಒಂದು ವೇಳೆ ಹಣಕಾಸಿನ ವ್ಯವಸ್ಥೆ ಇಲ್ಲದಿದ್ದರೆ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡೋದು ಹೇಗೆ, ಯಾವ ಯಾವ ದಾರಿಯಿಂದ ಅದನ್ನು ಕ್ರೋಢೀಕರಣ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸ್ಬೋದು. ಈ ಕೆಲವು ಬಹಳ ಪರಿಹಾರ ಮಾಡೋಕ್ಕಾಗದೇ ಇರೋ ಸಮಸ್ಯೆ ಇರುತ್ತೆ. ಪರಿಹಾರ ಮಾಡೋಕ್ಕಾಗದೇ ಇರೋ ಸಮಸ್ಯೆ ಒಂದು ಪಂಚಾಯಿತಿ ವ್ಯಾಪ್ತಿ. ಆ ಪಂಚಾಯಿತಿ ವ್ಯಾಪ್ತಿ ಒಳಗೆ ಏನಾಗುತ್ತೆ ಅಂದರೆ, ಊರ ಪಕ್ಕದಲ್ಲಿ ಯಾರೋ ಒಬ್ಬ ಸ್ವಲ್ಪ ಬುದ್ಧಿ ಇದ್ದವನು 1 ಎಕರೆ ಜಾಗವನ್ನು ಅವತ್ತು 1.5 ಗುಂಟೆ 2 ಗುಂಟೆ ಮಾಡಿ ಎಲ್ಲರಿಗೂ ಹಂಚಿಬಿಡ್ತಾನೆ. ಅವರೇನು ಮಾಡ್ತಾರೆ, 15 ಅಡಿ 20 ಅಡಿ ದಾರಿ ಬಿಟ್ಕೊಂಡು ಮನೆಗಳು ಕಟ್ಕೊಂಡ್ಬಿಡ್ತಾರೆ. ಈಗ ಮನೆಗಳಿಗೆ ಮೂಲಭೂತ ಸೌಕರ್ಯ ಕೊಡಬೇಕು, ಕಾನೂನು ಪ್ರಕಾರ ಕೊಡೋಕ್ಕಾಗಲ್ಲ. ಮೂಲಭೂತ ಸೌಕರ್ಯ ಕೊಡಬೇಕು ಅಂದರೆ 30 ಅಡಿ ರಸ್ತೆ ಇರಬೇಕು, ಅಲ್ಲಿ ಡ್ರೈನೇಜ್ ಮಾಡಬೇಕು. ಡ್ರೈನೇಜ್ ಮಾಡೋಕ್ಕಾಗಲ್ಲ. ಹೇಗೆ ಡ್ರೈನೇಜ್ ಮಾಡೋಕ್ಕಾಗಲ್ಲ. ಅಥವಾ ಯಾವುದೋ ಮೇಲ್ಗಡೆಯಿಂದ ಒಂದು ನೀರು ಬಂದು ಮನೆಗಳನ್ನ ಮಧ್ಯೆ ನುಗ್ಗಿ ಎಲ್ಲ ಕೊರೆದು ಹೋಗ್ತಾ ಇದೆ, ಹಾಳಾಗ್ತಾ ಇದೆ, ಮನೆ ಬೀಳುತ್ತೆ, ಕಂಪ್ಲೇಂಟ್ ಕೊಡ್ತಾನೆ, ನಂಗೆ ಈ ಥರ ತೊಂದರೆ ಆಗಿದೆ, ಸರಿ ಮಾಡಿಸ್ಕೊಡಿ ಅಂತ ದೂರ ನೀಡ್ತಾನೆ. ಮಾಡೋಕ್ಕೆ ಬರೋದಿಲ್ಲ. ಅಲ್ಲಿ ಕೇಳ್ತಾರೆ, ಇದು ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂಥದ್ದು, ನಮ್ಮ ವ್ಯಾಪ್ತಿಗೆ ಬರಲ್ಲ. ಮತ್ತೆ ಅಲ್ಲಿ ಪ್ರಶ್ನೆ, ಹಂಗಾರೆ ಮನೆ ಕಟ್ಟಕ್ಕೆ ಲೈಸೆನ್ಸ್ ಏನು ಕೊಟ್ರಿ ಅವನಿಗೆ? ಹಿಂದೆ ಇದ್ದವನು ಕೊಟ್ಟೋದ ಸ್ವಾಮಿ, ನಮ್ಗೇನು ಗೊತ್ತು? ಹಾಂ, ಅವನ ಮೇಲೆ ತನಿಖೆ ಮಾಡ್ಕೊಂಡು ಕೂತ್ಕೊಂಡ್ರೆ ಮನೆ ಬೀಳುತ್ತೆ. ಇನ್ನು ಏನೇನೋ ಸಮಸ್ಯೆ ಇದೆ, ಒಂದು ಸಮಸ್ಯೆ ಇಲ್ಲ, ಏನೇನೋ ಸಮಸ್ಯೆಗಳಿರುತ್ತೆ. ಹೀಗೆ ಇಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋದೇ ಅನ್ನೋದನ್ನ ಅವನು ಮೊದಲೇ ಯೋಚನೆ ಮಾಡಿ ಚರ್ಚೆ ಮಾಡಿಕೊಂಡು ಗ್ರಾಮ ಸಭೆಗಳನ್ನು ಕರೆಯಬೇಕು. ಮತ್ತು ಗ್ರಾಮ ಸಭೆಯನ್ನು ಮಾಡುವಂಥ ಸಮಯದಲ್ಲಿ ಬಹಳಷ್ಟು ಏನೇನೋ ಬರ್ತವೆ. ಭಾಳ ತಾಳ್ಮೆ. ಅಧ್ಯಕ್ಷ ಅಂದರೆ ಅವನು ನಾಯಕ ಅಂತ, ಲೀಡರ್. ಅದಕ್ಕೆ ಈಗ ಇತ್ತೀಚೆಗೆ ನಮ್ಮ ಮಕ್ಕಳಿಗೆ ಸೇರಿಸ್ತಾ ಇದ್ದೀವಿ, ವಾಟ್ ಆರ್ ದ ಕ್ಯಾರೆಕ್ಟರ್ಸ್ ಆಫ್ ಗುಡ್ ಲೀಡರ್ಶಿಪ್. ಪ್ರತಿಯೊಬ್ಬ ನಾಯಕನ ನಾಯಕತ್ವವನ್ನು ಮಾಡುವುದರ ಪ್ರಮುಖವಾದಂಥ ಲಕ್ಷಣಗಳು ಯಾವ್ಯಾವುದು, ಅವನಿಗೇನೇನಿರಬೇಕು, ಕ್ವಾಲಿಟೀಸ್. ಯಾರೋ ಒಬ್ಬ ಮೊನ್ನೆ ನನ್ನ ಪ್ರೊಫೆಸರ್ ಅವರು ಹೇಳ್ತಿರು, ಮೊದಲು ನೀನು ಆಲಿಸುವುದನ್ನು ಕಲಿ ಅಂತ. ಆಲಿಸುವುದು, ಲಿಸನಿಂಗ್, ಫಸ್ಟ್ ಲಿಸನಿಂಗ್. ಅವ್ರು ಏನೇ ಮಾತಾಡಲಿ, ಆ ಮಾತಾಡೋದನ್ನು ನಾವೇನು ಮಾಡಬೇಕು ಅಂದರೆ ಕೇಳಬೇಕು, ಆಲಿಸ್ಬೇಕು. ಆಮೇಲೆ ನಾವು ಹಾಗಲ್ಲ, ಅವ್ರು ಮಾತನಾಡುವಾಗಲೇ ಎದ್ದಿಂತು ಇನ್ನೊಂದು ಅಲ್ಲಿಗೆ ಕೊಡ್ತೇವೆ. ಅವ್ರ ಮುಂದೆ ಏನು ಹೇಳಬೇಕು ಅದು ನಿಲ್ಲುತ್ತೆ. ಅದರಲ್ಲೂ ಒಳ್ಳೇದಿತ್ತು ಕೆಟ್ಟದಿತ್ತು ಗೊತ್ತಿಲ್ಲ ನಮಗೆ. ಸೊ ಹೀಗಾಗಿ ಅಂಥ ಒಂದು ಗುಣ ಇರಬೇಕು. ಮತ್ತು ತಾಳ್ಮೆ ಇರಬೇಕು. ಯಾರ್ಯಾರು ಹೆಂಗೆ ನಿಂತ್ಕೊಂಡು ಮಾತಾಡಿ ತಾಳ್ಮೆ ಇರಬೇಕು. ಮತ್ತು ಆಕ್ಷೇಪಣೆ ಮಾಡ್ತಾರೆ, ಸಹಿಸ್ಕೊಳ್ಳುವಂಥ ಗುಣ ಇರಬೇಕು. ಯಾರನ್ನು ಬಿಡೋದಿಲ್ಲ, ದೇವರನ್ನೇ ಬಿಡೋದಿಲ್ಲ, ಈಶ್ವರನ್ನೇ ಬೈತಾರೆ, ಇಬ್ಬರೇ ತಿರು ಮಾಡ್ಕೊಂಡಿದ್ದಾನೆ ಅಂತ ನಮ್ಗೆ ಹೇಳಕ್ ಬರ್ತಾನೆ. ಅದು ಯಾರು ಮಾಡ್ದವನೇ ಹೇಳ್ತಾನೆ ಅಷ್ಟೇ. ನೀನೇನು ಹೇಳೋದು, ಎಂಟಿ ಹೇಳ್ತಾನೆ, ನೀನೇನು ಮಾತಾಡೋದು, ಬೆಳಿಗ್ಗೆ ಏನು ಮಾಡಿದೆ, ಪೂಜೆ ಮಾಡಿದೆ, ಯಾರನ್ನ? ಈಶ್ವರನ. ಎಷ್ಟು ಜನ ಹೇಳ್ತಿರೋ ಅವನಿಗೆ, ನಾನು ಇನ್ನೊಬ್ರು ಮಾಡ್ಕೊಂಡ್ರೆ ಏನಾಯ್ತು, ಸುಮ್ಮನೆ ಇರು, ನೀನು ಮಾತಾಡಬೇಡ. ಸೊ ಇಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಾಗಾಗಿ ನಮಗೆ ಸಭೆಯನ್ನು ನಡೆಸಬೇಕಾದ್ರೆ ಸ್ವಲ್ಪ ನಾಲೆಡ್ಜ್. ಮತ್ತು ಸಭೆಯಲ್ಲಿ ಬಹಳ ವಿಶೇಷವಾಗಿ ಸಭಾಪತಿಯಾಗಿ ಕಾರ್ಯಕಲಾಪಗಳನ್ನು ನಡೆಸೋದು. ಇವನು ತಾನೇ
ದೊಡ್ಡ ವ್ಯಕ್ತಿ ಥರ ಎಲ್ಲವನ್ನ ಹೇಳೋದಲ್ಲ. ಅವ್ರು ಏನೇನು ಕೊಡ್ತಾರೆ ಅದನ್ನೆಲ್ಲ ತಗೋಬೇಕು, ಮಾಹಿತಿಯನ್ನು ಕೇಳಿಕೊಂಡು ಮತ್ತೆ ಅದನ್ನು ನಿರ್ವಹಿಸಬೇಕು. ನೋಡಿ ಈ ಥರ ಇದೆ, ಇಂಥ ಪ್ರಾಬ್ಲಮ್ ಬಂದಿದೆ ಈ ಭಾಗದಲ್ಲಿ, ಅದನ್ನು ನಾವು ಹೀಗೆ ನಿರ್ವಹಣೆ ಮಾಡುವ, ಅದಕ್ಕೆ ಸಂಪನ್ಮೂಲ ಇಂಥ ಕಡೆಯಿಂದ ಬರುತ್ತೆ, ಒಂದು ವೇಳೆ ಕೊರತೆ ಆಗುತ್ತೆ, ಕೊರತೆ ಆದದನ್ನ ಈ ರೀತಿ ತುಂಬುವ ಅಂತೇಳಿ ಅವನು ನಮ್ಮ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಹೇಗೆ ಎಲ್ಲ ಸದಸ್ಯರನ್ನ ಇಟ್ಕೊಂಡು ಚಿಂತನೆ ಮಾಡಿ ಅದರ ಎಲ್ಲವನ್ನ ಕಲ ಹಾಕಿ ಅದನ್ನು ಊರಣವನ್ನು ಮಾಡಿ ಒಂದು ರೂಪಕ್ಕೆ ತರ್ತಾರೋ, ಅಲ್ಲೂ ಬಿಡಿ ಅಲ್ಲೂ ಕಚ್ಚಾಡ್ತಾ ಇದ್ದಾರೆ. ಆ ಸಭಾಪತಿಯಾಗಿ ಪಂಚಾಯಿತಿ ಅಧ್ಯಕ್ಷ ಕೆಲಸವನ್ನ ಮಾಡಬೇಕು ಅಂದರೆ ಆ ಮಟ್ಟದ ಜ್ಞಾನ ಆತನಿಗೆ ಇರಬೇಕು. ಒಂದು ಸಭೆಯನ್ನ ತಾನು ಸುಲಲಿತವಾಗಿ ಅಲ್ಲಿನ ಕಾರ್ಯಕಲಾಪಗಳನ್ನ ಪ್ರಾರಂಭದಿಂದ ಸ್ವಾಗತ ಕಾರ್ಯಕ್ರಮದಿಂದ ಹಿಡಿದು ಪ್ರಾರ್ಥನೆಯಿಂದ ಹಿಡಿದು ಧನ್ಯವಾದಗಳನ್ನ, ಸಭೆ ಬಹಳ ಸುಲಲಿತವಾಗಿ ಯಶಸ್ವಿ ಆಯಿತು, ಈ ಸಭೆಯಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳುವವರೆಗೂ ಆತ ಸಭಾಪತಿಯಾಗಿ ಕೆಲಸವನ್ನು ಪ್ರತಿಯೊಂದನ್ನು ಸದಸ್ಯರಿಗೆ, ಜನರಿಗೆ, ಅಲ್ಲಿನ ಮುಖ್ಯಸ್ಥರಿಗೆ ಮೊದಲೇ ಈಗಾಗಲೇ ನೋಂದಾಯಿಸಿಕೊಂಡವರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡಬೇಕು, ಸಮಯವನ್ನು ನಿಗದಿ ಮಾಡಬೇಕು, ಮಾತನಾಡುವ ರೀತಿ ನೀತಿ ಹೇಗಿದೆ ನೋಡಬೇಕು, ಇತರರ ಮೇಲೆ ಪ್ರಭಾವ ಬೀರುತ್ತೆ ನೋಡಬೇಕು, ಆ ಸಮಸ್ಯೆ ನಮಗೆ ಸಂಬಂಧಪಟ್ಟಂತ ನೋಡಬೇಕು. ಎಷ್ಟೋ ಬಾರಿ ಏನಾಗುತ್ತೆ ಅಂದರೆ ಅನ್ಯ ವಿಷಯಗಳನ್ನು ತೆಗೆದುಕೊಂಡು ವಿಷಯಾಂತರವನ್ನು ಮಾಡಿ ಕಲಾವನ್ನು ಎಬ್ಬಿಸ್ಬಿಡ್ತಾರೆ, ಸಭೆ ಹೋಗ್ಬಿಡುತ್ತೆ, ಸಭೆ ಅಪೂರ್ಣ ಆಗುತ್ತೆ, ಸಭೆ ಯಶಸ್ವಿ ಆಗೋದಿಲ್ಲ. ಅದಕ್ಕೋಸ್ಕರ ಅವನು ಸಭೆಯಲ್ಲಿ ಸಭಾಪತಿಯಾಗಿ ಕಾರ್ಯಕಲಾಪವನ್ನು ನಡೆಸಬೇಕು. ಯಾರ ಪರನೂ ಅಲ್ಲ, ಯಾರ ವಿರೋಧನೂ ಅಲ್ಲ. ಈ ಸಭೆಯನ್ನ ಸುಲಲಿತವಾಗಿ ಯಶಸ್ವಿಗೊಳಿಸುವುದೇ ಆತನ ಕರ್ತವ್ಯ. ಆಗ ಯಾರ್ದು? ಅಧ್ಯಕ್ಷರು, ಪಂಚಾಯಿತಿ ಅಧ್ಯಕ್ಷರು. ನೋಡಿ, ನಾವು ಇವತ್ತಿಗೂ ಸಹ ಯಾವುದೇ ಪಂಚಾಯಿತಿ ಸಭೆಗಳನ್ನು ನಮ್ಮ ಕರೆದಿಲ್ಲ, ನಾವು ಹೋಗಿಲ್ಲ, ಅವ್ರು ಕರೆದಿದ್ರು, ಅವ್ರಿಗೆ ಬೇಕಾಗಿಲ್ಲ, ಗೊತ್ತಿಲ್ಲ. ಸೊ ಹಾಗಾಗಿ ಸಭೆಯ ಸಭಾಪತಿಯಾಗಿ, ಪ್ರತಿಯೊಂದು ಸಭೆಯಲ್ಲೂ ಸಭಾಪತಿಯಾಗಿ ಕಾರ್ಯಕಲಾಪಗಳನ್ನು ನಡೆಸೋದು ಅವನ ಮತ್ತೊಂದು ಕರ್ತವ್ಯ. ಮತ್ತೇನು, ನಮ್ಗೆ ಈಗಾಗಲೇ ಗೊತ್ತು, ಹಣಕಾಸು ಸ್ಥಾಯಿ ಸಮಿತಿ ಇರುತ್ತೆ, ಲೆಕ್ಕ ಪರಿಶೋಧನಾ ಸ್ಥಾಯಿ ಸಮಿತಿ ಇರುತ್ತೆ, ಮತ್ತೆ ಯೋಜನಾ ಸ್ಥಾಯಿ ಸಮಿತಿ ಇರುತ್ತೆ. ಇದರ ಜೊತೆಗೆ ಆಯಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇತರೆ ಉಪಸಮಿತಿಗಳನ್ನು ಮಾಡ್ಕೋಬಹುದು. ಉದಾಹರಣೆಗೆ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ, ಆಗ ನಮ್ಮ ಪಾತ್ರ ಜವಾಬ್ದಾರಿ ಹೆಚ್ಚಿರುತ್ತೆ. ಅಯ್ಯೋ, ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ, ರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ರಾಜ್ಯಪಾಲರು ಬರ್ತಾ ಇದ್ದಾರೆ ಅಂದರೆ ನಮ್ಮ ರಾಷ್ಟ್ರದ, ನಮ್ಮ ರಾಜ್ಯದ, ನಮ್ಮ ದೇಶದ ಅತ್ಯುನ್ನತ ವ್ಯಕ್ತಿ ಬರುವಂತಹ ಸಮಯದಲ್ಲಿ ಆಗ ನಾವು ನಮ್ಮ ಪಾತ್ರ ಹೆಚ್ಚಿರುತ್ತೆ. ಆ ಪಾತ್ರವನ್ನು ಪೂರ್ಣಗೊಳಿಸಲು ನಾವೇನು ಮಾಡ್ತೀವಿ, ಕೆಲಸವನ್ನು ಒಬ್ಬರಿಂದ ನಿರ್ವಹಿಸಕ್ಕೆ ಸಾಧ್ಯ ಇಲ್ಲ. ಆ ಕ್ಷಣದಲ್ಲೇ ಉಪಸಮಿತಿಗಳನ್ನು ಮಾಡ್ಕೋತೇವೆ. ನೋಡಿ, ನೀವು ಮೆರವಣಿಗೆ ಸಮಿತಿ, ರಾಜ್ಯಪಾಲರ ಮೆರವಣಿಗೆ ನಡೆಯುವಾಗ ಸಮಿತಿಯವರು ಹೇಗೆ ಅಚ್ಚುಕಟ್ಟ ನಡೆಸಬೇಕು ಅಂತ, ಅಲ್ಲಿಗೆ ಇವರು ಅಧ್ಯಕ್ಷರಾಗಿ ಕೆಲಸ ಮಾಡ್ಬೋದು. ಯಾರು? ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಊಟದ ವ್ಯವಸ್ಥೆ ಎಷ್ಟು ಅಚ್ಚುಕಟ್ಟಾಗಿರ್ಬೇಕು ಅಂದರೆ ಆ ಆಹಾರ ಸಮಿತಿಗೆ ಇವರು ಬೇಕಾದ್ರೆ ಅಧ್ಯಕ್ಷರಾಗಿ ಕೆಲಸ ಮಾಡ್ಬೋದು. ಅವುಗಳನ್ನೆಲ್ಲ ನೋಡ್ತಕ್ಕಂಥದ್ದು ನೋಡಿ, ಹಣಕಾಸು ಲೆಕ್ಕ ಪರಿಶೋಧನಾ ಯೋಜನಾ ಸಮಿತಿಗಳು, ಅಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸೋದಲ್ಲೇನೆ ಇತರೆ ಉಪಸಮಿತಿಗಳು ರಚನೆ ಆದರೆ ಆ ಉಪಸಮಿತಿಗಳನ್ನು ಸಹ ನೋಡುವಂತಹ, ಪರಿಶೀಲಿಸುವಂತಹ, ಅಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಕಾರ್ಯ ಜವಾಬ್ದಾರಿ ಯಾರಿಗಿದೆ? ಅಧ್ಯಕ್ಷ ಗ್ರಾಮ ಪಂಚಾಯತ್. ನೋಡಿ ಎಷ್ಟು ಚೆನ್ನಾಗಿದೆ. ನೈರ್ಮಲ್ಯ ವ್ಯವಸ್ಥೆ, ನಾಳೆ ಸ್ವಚ್ಛತೆಗೋಸ್ಕರ ಸ್ವಚ್ಛ ಭಾರತ ಕಾರ್ಯಕ್ರಮ, ಪ್ರಧಾನಿಯವರು ಬರ್ತಾ ಇದ್ದಾರೆ. ಆಗ ಶಿಸ್ತು ಸಮಿತಿ, ಶಿಸ್ತನ್ನು ಕಾಪಾಡೋದು ಹೇಗೆ ಎಲ್ಲ ಅವ್ರು ಮಾಡಬೇಕು. ಅವ್ರಿಗೆ ಬೇಕಾದಂಥ ಪೊರಕೆ ಕೊಡೋದು, ಅವ್ರಿಗೆ ಬೇಕಾದಂಥ ಟೀ ಶರ್ಟ್ ಕೊಡೋದು, ಅವ್ರಿಗೆ ನಿಲ್ಲಿಸೋದು, ಬಿಸಿಲು ಬಂದ್ಬಿಡುತ್ತೆ ಸಿಕ್ಕಾಪಟ್ಟೆ, ನೀರು ವ್ಯವಸ್ಥೆ ಮಾಡಬೇಕು, ಡಿಸಿಪ್ಲಿನ್. ನಾವು ಮುಂದ್ಗಡೆಯಿಂದ ಕಸ ಗುಡಿಸ್ಕೊಂಡು ಹೋಗ್ತಾ ಇದ್ದೀವಿ, ಅಲ್ಲೇ ನೀರು ಕೊಟ್ಟಿದ್ದೀವಿ, ಮಜ್ಜಿಗೆ ಕೊಟ್ಟಿದ್ದೀವಿ, ಅವರು ಕುಡಿದು ಅಲ್ಲೇ ಬಿಸಾಕ್ತಾರೆ, ಅರ್ಥ ಬರೋದಿಲ್ಲ. ಅದನ್ನು ಕ್ಲೀನ್ ಮಾಡ್ಕೊಡೋದಕ್ಕೆ ಒಂದು ಜನವನ್ನು ನೇಮಿಸಬೇಕು. ಹೀಗೆ ಎಲ್ಲವನ್ನ ಮಾಡ್ತಕ್ಕಂಥ ಶಿಸ್ತು ಸಮಿತಿ, ಅಲ್ಲಿಗೂ ಬೇಕಾದ್ರೆ ಅವರು ಅಧ್ಯಕ್ಷರು. ಸೊ ಹೀಗೆ ನೋಡಿ ಎಷ್ಟು ದೊಡ್ಡ ಜವಾಬ್ದಾರಿ ಇದೆ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಬೆಳಿಗ್ಗೆ ಸಾಯಂಕಾಲದವರೆಗೂ ಡ್ಯೂಟಿ ಇರುತ್ತೆ ಅವನಿಗೆ. ಯಾರು ಪಂಚಾಯತಿಗೆ ಹೋಗಲ್ಲ, ಮೀಟಿಂಗ್ ದಿವಸ ಪಂಚಾಯತಿಗೆ ಹೋಗ್ತಾರೆ.
ಅಥವಾ ಅಪ್ಪಿತಪ್ಪಿ ಚೆನ್ನಾಗಿ ಚೇಂಬರ್ ಚೆನ್ನಾಗಿದ್ರೆ ಕೂತ್ಕೊಳ್ಳೋಕೆ ಹೋಗ್ತಾರೆ ಸ್ವಲ್ಪ ಹೊತ್ತು, ಫ್ಯಾನ್ ಹಾಕ್ಬಿಟ್ಟು ಕೂತಿದ್ದು ಸ್ವಲ್ಪ ಹೊತ್ತು. ಇವನ್ ಕರೆದು ಆ ಹುಡುಗನ್ನ, ಗ್ರಾಮ ಪಂಚಾಯತಿ ಹುಡುಗನ್ ಕರೆದು ಟೀ ತರಿಸಿ ಟೀ ಕೊಟ್ಟು ಆಯ್ತು ನಾ ಬರಲ್ಲ ಬಿಡಿಯವರೇ ಸಾಹೇಬ್ರೆ ಹೇಳಿ. ಹುಡ್ಕೊಂಡು ಬಂದಿದ್ದೆ ಆಗ ಇಲ್ಲಿ ಕೆಳಗಡೆ ಇಡಿಕ್ಕಿಲ್ಲ ಬಾರ್ ಇದೆ, ಇಲ್ಲಿ ನೋಡ್ತೇವೆ ಒಂದು ಸುಟ್ಟಿ ಹೋಗೋದು ಒಂದು ಕಾರ್ ನಿಂತಿದ್ದಲ್ಲಿ ಇಲ್ಲಿ ಎಲ್ಲರೂ ಇರ್ಬೇಕು ಅಂತ ಯೋಚನೆ ಮಾಡೋದು, ಫೋನ್ ಮಾಡೋದು ತೆಗಿತಾ ಇಲ್ಲ, ನೋಡಿದ್ರೆ ಹುಡ್ಕೊಂಡು ಹೋದ್ರೆ ಬಾರ್ ಒಳಗಿದ್ದ ಹಂಗೆ ಬಂದ ಅವನೊಟ್ಟಿಗೆ ಇನ್ನೊಬ್ಬ ಬಂದಿದ್ದ. ಅವನು ಬಂದು ಕೈ ಕೊಟ್ಬಿಟ್ಟು ನಾನು ಯಾರು ಅಂತ ಗೊತ್ತಾ ಅಂತ, ನನಗೆ ಗೊತ್ತಿಲ್ಲ ಅಂತ, ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅಂತ. ನನಗೆ ಗೊತ್ತಿಲ್ವ ಅಂತ, ನನಗೆ ಗೊತ್ತಿಲ್ಲ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಬಾರ್ ಸಿಗ್ತಾರೆ ಅಂದ್ರೆ. ಸೊ ಹಾಗಾಗಿ ಇಂಥ ಒಂದು ಜವಾಬ್ದಾರಿಯನ್ನು ನಡೆಸ್ತಾರೆ. ಮತ್ತು ಇನ್ನೇನು ಬಹಳ ಮುಖ್ಯವಾಗಿ ಅಧ್ಯಕ್ಷರ ಕರ್ತವ್ಯ ಇನ್ನೊಂದೇನಪ್ಪ ಅಂದ್ರೆ ಈ ಸಾರ್ವಜನಿಕ ಹಿತಾಸಕ್ತಿಯನ್ನ ಕಾಪಾಡುವ ದೃಷ್ಟಿಯಿಂದ ತುರ್ತು ಸಭೆಗಳನ್ನ ನಡೆಸಬೇಕಾಗುತ್ತೆ. ಅದಕ್ಕೆ ಸಮಯ ನಿಗದಿ ಇರೋದಿಲ್ಲ. ತುರ್ತಾಗಿ ಈಗ ಅರ್ಜೆಂಟ್ ಮಳೆ ಎಮರ್ಜೆನ್ಸಿ ಯಾವಾಗ ನೋಡಿ, ಉದಾಹರಣೆಗೆ ನಮ್ಮ ವ್ಯಾಪ್ತಿಗೆ ಬರೋದಾದ್ರೆ ರಾತ್ರಿ ಎಲ್ಲ ಸಾಕಷ್ಟು ಮಳೆ ಆಗುತ್ತೆ, ಬೆಳಿಗ್ಗೆ ನಮ್ಮ ಕಾವೇರಿ ನದಿ ತುಂಬಿಕೊಂಡು ಹರಿತಾ ಇದೆ. ಮಳೆ ಆಗಿರೋದು ಭಾಗಮಂಡಲದಲ್ಲಿ, ನಾವು ಜನ ನಿದ್ದೆ ಮಾಡಿದ್ದೀವಿ. ನಿನ್ನೆ ಮೊನ್ನೆಯಿಂದ ಸಖತ್ ಮಳೆ ಆಗಿರುತ್ತೆ, ಸಾಕಾಗುವಷ್ಟು ಮಳೆ ಆಗಿರುತ್ತೆ ಭಾಗಮಂಡಲ ವ್ಯಾಪ್ತಿಗೆ. ನಮ್ಮಲ್ಲಿ ಪ್ರವಾಹ ಬಂದಿರುತ್ತೆ, ಯಾವುದೋ ಒಂದು ಬಡಾವಣೆ ನೀರು ತುಂಬ್ತಾ ಇದೆ. ಹಾಗೆ ಏನು ಮಾಡೋದು? ಜನರನ್ನ ಸಾಗಿಸ್ಬೇಕು. ಈಗ ನೀವು ಎಲ್ಲರಿಗೂ ಮೀಟಿಂಗ್ ನೋಟಿಸ್ ಕೊಟ್ಕೊಂಡು ಕೂತ್ಕೊಂಡು ಆಗೋದಿಲ್ಲ. ಇಂಥ ಸಮಯದಲ್ಲಿ ನಾವೇನು ಮಾಡಬೇಕು? ಏನು ಮಾಡಬೇಕು? ಈಗ ಇಮ್ಮಿಡಿಯೇಟ್ ಅವ್ರನ್ನೆಲ್ಲ ವ್ಯವಸ್ಥಿತ ಸ್ಥಳಕ್ಕೆ ತರಬೇಕು, ಬೋಟಿಂಗ್ ವ್ಯವಸ್ಥೆ ಆಗಬೇಕು. ಒಂದು ವೇಳೆ ತೋಡು ಹರಿತಾ ಇದ್ರೆ ಆ ತೋಡನ್ನು ದಾಟಿ ಬರಬೇಕು ಅವರು. ಅದಕ್ಕೋಸ್ಕರ ಒಂದು ಎಮರ್ಜೆನ್ಸಿ ಬ್ರಿಡ್ಜ್ ಆಗಬೇಕು. ಅದನ್ನು ದಾಟೋದು ಹೇಗೆ? ಅದನ್ನು ಯಾರಿಂದ, ಸ್ವಯಂ ಸೇವಕರನ್ನ ಎಲ್ಲಿಂದ ತರುವ ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾಹಿತಿಯನ್ನು ಪಡೆದು ನಮಗೆ ಸುರಕ್ಷಿತವಾಗಿ ತಲುಪಿಸ್ತಕ್ಕಂಥ ವ್ಯಕ್ತಿಗಳು, ತರಬೇತಿ ಪಡೆದಂಥ ವ್ಯಕ್ತಿಗಳು ಬೇಕು. ಆ ಸಮಯದಲ್ಲಿ ಏನು ಮಾಡುವ? ಹೀಗೆ ತುರ್ತು ಕಾಮಗಾರಿಗಳನ್ನು ಮಾಡೋದಕ್ಕೆ ಅವರು ಸಭೆಯನ್ನು ಕರೆಯುವುದು. ಯಾರ ಅನುಮತಿ ಬೇಡ. ಇದನ್ನು ನಾವು ಎಮರ್ಜೆನ್ಸಿ ಮೀಟಿಂಗ್ ಅಂತ ಕರಿತೀವಿ. ಎಷ್ಟೋ ಬಾರಿ ಏನಾಗುತ್ತೆ ಅಂದರೆ ಕೋಮುಗಳ ನಡುವೆ ಸ್ವಲ್ಪ ಘರ್ಷಣೆ ಆಗುತ್ತೆ. ಅಂಥ ಸಮಯದಲ್ಲಿ ಅದನ್ನು ಬಗೆಹರಿಸೋದಕ್ಕೂ ಸಹ ಪಂಚಾಯಿತಿ ಇಮ್ಮಿಡಿಯೇಟ್ ಆಗಿ ಸಭೆಯನ್ನು ಕರೆಯುವುದು. ಸೊ ಇದು ಅವರ ಕೆಲಸ, ಅಧ್ಯಕ್ಷನ ಕೆಲಸ ಮತ್ತು ಅದರ ಜವಾಬ್ದಾರಿ. ಮತ್ತು ಇನ್ನೇನು, ಒಂದು ಸಭೆಯನ್ನು ಕರೆದಾಗ ಸಭೆಯಲ್ಲಿ ಇಡೀ ಪಂಚಾಯಿತಿ ಸದಸ್ಯರಿಗೆ ಬೇಕಾದಂಥ ಎಲ್ಲ ಮಾಹಿತಿಯನ್ನು ಒದಗಿಸ್ಬೇಕು. ಪಂಚಾಯಿತಿ ಸದಸ್ಯರಿಗೆ ಏನೇನು ಮಾಹಿತಿ ಬೇಕು, ಅವರು ಹಣಕಾಸಿನ ಬಗ್ಗೆ ಮಾಹಿತಿ ಕೇಳ್ತಾರೆ, ಶೌಚಾಲಯಗಳ ಕೊರತೆಯ ಬಗ್ಗೆ ಮಾಹಿತಿ ಕೇಳ್ತಾರೆ. ಅಧ್ಯಕ್ಷರ ಕೆಲಸ ನಿನ್ನ ವಾರ್ಡಿನ ಬಗ್ಗೆ ನಾನು ಯಾಕೆ ಮಾತಾಡಲಿ ಅನ್ನೋದಿಲ್ಲ. ಇಡೀ ಗ್ರಾಮ ಪಂಚಾಯಿತಿಯ ಮಾಹಿತಿ ಅಧ್ಯಕ್ಷರ ಹತ್ರ ಇರಬೇಕು. ಇಡೀ ಗ್ರಾಮ ಪಂಚಾಯಿತಿಯ ಮಾಹಿತಿ PDO ಹತ್ರ ಇರಬೇಕು. ಹೇಳ್ಬೋದು, ನಿನ್ನೆ ನಮ್ಮ ಪಕ್ಕದ ಮನೆಯವರು ನನ್ನ ವಾರ್ಡ್ನ ಸಂಬಂಧಪಟ್ಟಂಥ ಒಬ್ಬ ಸದಸ್ಯ ಮತದಾರ ಈ ಸೊತ್ತು ಮಾಡಕ್ಕೆ ಕೊಟ್ಟಿದ್ದ, ನೀವು ಅವನನ್ನ ವಾಪಸ್ ಕಳಿಸಿದ್ದೀರಾ, ಕಾರಣ ಏನು? ಅವನಿಗೆ ಹಿಂಬರ ಹಾಕ್ಬಿಟ್ಟಿದ್ದೀರಾ ಅಂತ ಕೇಳ್ಬೋದು. ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ ಅವನು ಹೇಳೋಂಗಿಲ್ಲ. ಯಾರು? ಅಧ್ಯಕ್ಷರು. PDO ಜೊತೆ ಮಾತಾಡಿ ಅವರಿಗೆ ಸರಿಯಾದಂಥ ಮಾಹಿತಿಯನ್ನು ಒದಗಿಸಬೇಕು. ಸಭೆಗಳಲ್ಲಿ ಸದಸ್ಯರಿಗೆ ಮಾಹಿತಿಯನ್ನು ಒದಗಿಸುವುದು ಅತ್ಯಂತ ದೊಡ್ಡ ಜವಾಬ್ದಾರಿ. ಯಾರ ಜವಾಬ್ದಾರಿ? ಅಧ್ಯಕ್ಷರು ಮತ್ತು ಅವನ ಕರ್ತವ್ಯ ಮತ್ತು ಜವಾಬ್ದಾರಿಗಳಲ್ಲಿ ಒಂದು, ಅದು ಪಂಚಾಯಿತಿಯಲ್ಲಿ. ಮತ್ತು ಇನ್ನೇನು ಬಹಳ ಮುಖ್ಯವಾಗಿ ಎಲ್ಲ ಸಭೆಯ ಎಲ್ಲ ನಿರ್ಣಯಗಳನ್ನು ಅನುಷ್ಠಾನ ಮಾಡಬೇಕು. ಇದುವರೆಗೆ ಏನೇನು ಸಭೆಗಳು ನಡೆದಿದ್ದಾವೆ ಆ ಸಭೆಗಳಲ್ಲಿ ನಿರ್ಣಯವನ್ನು ಮಾಡಿರ್ತಾರೆ. ಈಗ ಉದಾಹರಣೆಗೆ ಬರಗಾಲ ಬಂದಿದೆ, ತೀರ್ಮಾನ ಮಾಡಿರ್ತಾರೆ 5 ಲಕ್ಷ ರೂಪಾಯಿಗಳ ಒಂದು ಮೊತ್ತದಲ್ಲಿ ಅನುದಾನದಲ್ಲಿ ನಮ್ಮ ಪಂಚಾಯಿತಿಯ ವ್ಯಾಪ್ತಿಗೆ ಬೇಕಾದಂಥ ಮೇವನ್ನು ತರಿಸುವುದು ಅಂತ ಬರಬೇಕು, ನಿರ್ಣಯ ಮಾಡಿರ್ತಾರೆ. ಇದಕ್ಕೆ ಏನು ಮಾಡಬೇಕು? ಟೆಂಡರ್ ಕೊಡಬೇಕಾ? ಇಲ್ಲ ನಮ್ಮ ರೈತರೇ ಹೋಗಿ ಎಲ್ಲರೂ ಮೇವಿನ ಕಡೆ ತಾವೇ ನರೇಗಾ ಯೋಜನೆ ಅಡಿಯಲ್ಲಿ ಕೂಲಿ ಕೆಲಸ ಮಾಡಿ ತಗೊಂಬಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಕುಟುಂಬದ ದನಗಳಿರ್ತಕ್ಕಂಥ ಕುಟುಂಬಗಳಿಗೆ ಹಂಚಬೇಕಾ? ಅಥವಾ ಪಂಚಾಯತಿನಲ್ಲೇ ಇಟ್ಕೊಂಡು ಅದನ್ನು ತೂಕ ಮಾಡಿ ಹಂಚಬೇಕಾ? ಹೀಗೆ ಪ್ರತಿಯೊಂದನ್ನು ನಾವು ಮೊನ್ನೆ ನೋಡಿರ್ಬೋದು, ನೀರಿನ ಸಮಸ್ಯೆ ಉಂಟಾಯಿತು. ಪ್ರತಿ ಪಂಚಾಯತಿಯಿಂದ, ಗ್ರಾಮ ಪಂಚಾಯತಿಯಿಂದ ನೀರಿನ ವ್ಯವಸ್ಥೆ ಮಾಡೋದು ಟ್ಯಾಂಕರ್ಗಳ ಮೂಲಕ ನೋಡಿ
ಕೊಡಗು ಜಿಲ್ಲೆಯಲ್ಲಿ ಇದೇ ಇತಿಹಾಸ. ಕೊಡಗು ಜಿಲ್ಲೆಯ ಒಳಗೆ ಟ್ಯಾಂಕರ್ನಲ್ಲಿ ನೀರನ್ನು ಸರಬರಾಜು ಮಾಡಿದಂಥ ಒಂದು ಉದಾಹರಣೆ ಅಂದರೆ ಈ ವರ್ಷದಲ್ಲಿ ಇತಿಹಾಸ. ಸೊ ಹೀಗೆ ನಿರ್ಣಯವನ್ನು ತಗೊಳ್ತಕ್ಕಂಥದ್ದು ಮತ್ತು ಎಲ್ಲ ನಿರ್ಣಯಗಳನ್ನು ಅನುಷ್ಠಾನ ಮಾಡೋದು. ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯುವಕರಿಗೆ ಎಲ್ಲರಿಗೂ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ಕೊಡೋದು ಹಾಗೆ ಇಲ್ಲ. ಹಾಗಾದರೆ ಏನು ಮಾಡಬೇಕು? 3 ತಿಂಗಳಿಗೊಮ್ಮೆ ಒಂದು ಬ್ಯಾಚನ್ನು ಮಾಡಿ ಆ ಬ್ಯಾಚ್ಗಳನ್ನು ಪೂರ್ಣಗೊಳಿಸಿ ಕೊಡೋದಾ? ಅವರು ಯಾವ ನಿರ್ಣಯವನ್ನು ಸಭೆಯಲ್ಲಿ ಯಾವ ನಿರ್ಣಯವನ್ನು ಮಾಡ್ತಾರೆ ಆ ಎಲ್ಲ ನಿರ್ಣಯಗಳನ್ನು ಏನು ಮಾಡಬೇಕು? ಅನುಷ್ಠಾನಗೊಳಿಸಬೇಕು. ಮತ್ತು ಅದ್ರ ಜೊತೆಗೆ ಅಧಿಕೃತ ಸರ್ಕಾರಿ ಸಭೆಗಳು ತಾಲೂಕ್ ಪಂಚಾಯತಿಯಿಂದ ಕರೀತಾರೆ ಸಭೆಯನ್ನು. ನಾವು ಅಟೆಂಡ್ ಆಗದೆ ಇರೋಂಗಿಲ್ಲ, ಹೋಗ್ಬೇಕು. ನಾವು ಪಂಚಾಯತಿ ಅಧ್ಯಕ್ಷನಾಗಿ ಹೋಗ್ಬೇಕು ಅಲ್ಲಿಗೆ. ಜಿಲ್ಲಾ ಪಂಚಾಯತ್ನಲ್ಲಿ ಕರೀತಾರೆ ಅಥವಾ ನಮ್ಮ CO ಮೀಟಿಂಗ್ ಕರೀತಾರೆ, ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳು ಕರೀತಾರೆ, ಅಲ್ಲಿ ಸಭೆಗೆ ಅಟೆಂಡ್ ಆಗಬೇಕು. DC ಕೆಲವೊಮ್ಮೆ ಕರೀತಾರೆ, ಅಲ್ಲಿ ಅಟೆಂಡ್ ಆಗಬೇಕು. ಇನ್ಯಾವುದೋ ಒಂದು ಊರಿನ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಸಭೆಯನ್ನು ಕರೀತಾರೆ, ಅಲ್ಲಿ ಅಟೆಂಡ್ ಆಗಬೇಕು. ಯಾವುದೋ ಒಂದು ದೇವಸ್ಥಾನ ಸಮಿತಿ ಇದೆ, ಅಲ್ಲಿ ಕರೀತಾರೆ, ಅಲ್ಲಿಗೆ ನಾವು ಹಾಜರಾಗಬೇಕು. ಹೀಗೆ ಅಧಿಕೃತವಾದಂಥ ಸರ್ಕಾರಿ ಸಭೆಗಳಲ್ಲಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ಕಾರಿ ಟ್ರೈನಿಂಗ್ಗಳಿರ್ತವೆ. ಅಧ್ಯಕ್ಷರಿಗೆ ಹೋಗೋದಿಲ್ಲ, ವಾರಗಟ್ಟಲೆ ಟ್ರೈನಿಂಗ್ ಇರುತ್ತೆ ಅಧ್ಯಕ್ಷರಿಗೆ. ಎಲ್ಲ ಟ್ರೈನಿಂಗ್ ಕೊಡ್ತೀವಿ ನಾವು. ಕ್ಯಾಶ್ ಬುಕ್ ನೋಡೋದು ಹೇಗೆ, ನಿಮ್ಮ ಕರ್ತವ್ಯ ಏನು, ನೀವೇನು ಮಾಡಬೇಕು, ನಿಮ್ಮ ಕೆಲಸ ಏನು, ನೀವೇನೇನು ಪುಸ್ತಕಗಳನ್ನು ತನಿಖೆ ಮಾಡಬೇಕು, PDOವನ್ನು ಯಾವ ರೀತಿ ನೀವು ಏನೇನು ತನಿಖೆ ಮಾಡಬೇಕು, ನಿಮಗೆ ಹಣಕಾಸು ಎಲ್ಲಿಂದ ಬರುತ್ತೆ, ಎಷ್ಟು ಬರುತ್ತೆ, ಯಾವಾಗ ಬರುತ್ತೆ, ನೀವು ಕ್ರಿಯಾ ಯೋಜನೆ ಯಾವಾಗ ಮಾಡಬೇಕು, ಯೋಜನೆ ಎಲ್ಲವನ್ನ ಟ್ರೈನಿಂಗ್ ಕೊಡ್ತೀವಿ ನಾವು. ಟ್ರೈನಿಂಗ್ ಬರೋದಿಲ್ಲ, ಬಿಡು ಅದೆಲ್ಲ ಗೊತ್ತು ನನಗೆ ಗೊತ್ತು. ನಾನು 4 ಸಾರಿ ಅಧ್ಯಕ್ಷನಾಗಿದ್ದೀನಿ, ಬದಲಾವಣೆ ಆಗಿದೆ, ಅಪ್ಡೇಟ್ ಅದನ್ನು ತಿಳ್ಕೊಳ್ಳೋದಿಲ್ಲ. ಸೊ ಹೀಗಾಗಿ ಈ ಅಧಿಕೃತ ಸರ್ಕಾರಿ ಸಭೆಗಳು ಮತ್ತು ತರಬೇತಿಗಳಿಗೆ ಅವರು ಹಾಜರಾಗಬೇಕು. ಇನ್ನು ಸಭೆ ಸಮಾರಂಭಗಳಲ್ಲಿ ಪಂಚಾಯಿತಿಯ ಪ್ರತಿನಿಧಿಯಾಗಿ ಭಾಗವಹಿಸಿ. ನಾನು ಆಗಲೇ ಹೇಳಿದೆ, ಜಿಲ್ಲಾ ನಮ್ಮ DC ಕಾರ್ಯಕ್ರಮ ಇರುತ್ತೆ. ಈಗ ಗ್ರಾಮ ಸಿರಿ ಮಾಡ್ತಾರೆ, DC ಅವರು ಬೆಳಗ್ಗೆ ಸಾಯಂಕಾಲ ಇರ್ತಾರೆ. ಅಲ್ಲಿ ನಾನು ನನ್ನ ಪಂಚಾಯಿತಿಯ ಪ್ರತಿನಿಧಿಯಾಗಿ ಭಾಗವಹಿಸಬೇಕು. ನನಗೆ ಆಹ್ವಾನ ಇರುತ್ತೆ, ನಾವು ಹೋಗೋದಿಲ್ಲ. ಬಿಡು, ನಮ್ಗೆ ಸಂಬಂಧ ಇಲ್ಲ. ಕೃಷಿ ಮೇಳ ನಡೆಯುತ್ತೆ, ಪಂಚಾಯತಿ ಪ್ರತಿನಿಧಿಯಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ, ನಮ್ಮ ತಾಲೂಕಿನಲ್ಲೇ ನಡೆಯುತ್ತೆ, ಅದು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆಯುತ್ತೆ. ಯಾರೋ ಒಬ್ಬ ಸದಸ್ಯನ ಅಲ್ಲಿಗೆ ಕೂರಿಸ್ಬಿಡೋದು, ನೀವು ಮಾಡಪ್ಪ, ಹಾಗೆ ಮಾಡಬಾರ್ದು. ಸಭೆ ಸಮಾರಂಭಗಳಲ್ಲಿ ಪಂಚಾಯಿತಿಯ ಪ್ರತಿನಿಧಿಯಾಗಿ ಅವರು ಕಾರ್ಯನಿರ್ವಹಿಸಬೇಕು, ಅದು ಅವನ ಆದ್ಯತೆ ಕರ್ತವ್ಯ. ಮತ್ತು ಬಹಳ ಮುಖ್ಯವಾಗಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಯಾದಂತಹ ಏನು PDO ಇದ್ದಾರೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನ ಮತ್ತು ಅಲ್ಲಿನ ಸಿಬ್ಬಂದಿಯನ್ನ ಅವರು ನಿಯಂತ್ರಿಸಬೇಕು. ಇದು ಯಾರ ಫಲ ಆಗೋದಿಲ್ಲ, ನಿಯಂತ್ರಿಸೋಕ್ಕಾಗಲ್ಲ. ಅವರು ಸುಮ್ಮನೆ ಇದು ಬರವಣಿಗೆನಲ್ಲಿದೆ ಅಷ್ಟೇ. ನಿಯಂತ್ರಿಸಿ ಅವನು ಹೇಳ್ತಾನೆ, ಸರಿ ನಿಮ್ಮಿಷ್ಟ ಸರ್ ಹಾಗಂತ ಬರ್ಕೊಡಿ ಅಂತಾನೆ. ಇವನು ಮುಂದಿನ ಕಾನೂನು ಗೊತ್ತಿಲ್ಲ, ಹಾಗಾಗಿ ಬರ್ಕೊಡಲ್ಲ. ಯಾವುದೇ ಪಂಚಾಯತಿ ಒಳಗೆ ನಾನು ಪದೇ ಹೇಳ್ತೀನಿ, ಖಾತೆ ಸುಲಭವಾಗಿ ಆಗೋದೇ ಇಲ್ಲ. ಎಲ್ಲರೂ ಅಂತ ಪಂಚಾಯತಿ ಇದ್ರೆ ಅವಾರ್ಡ್ ಕೊಡ್ಬೋದು. ಎಲ್ಲ ಹೇಳ್ಬಿಡ್ಬೇಕು ಗ್ರಾಮ ಸಭೆಯಲ್ಲಿ, ಈ ಪಂಚಾಯತಿ ಒಳಗೆ ನಾನು 1 ರೂಪಾಯಿನೂ ಕೊಡ್ದೇನೆ ಈ ರೀತಿ ನನಗೆ ಖಾತೆ ಆಗಿದೆ, ಹೀಗೆ ನನಗೆ ಇಂಥ ಸೌಲಭ್ಯ ಬಂದಿದೆ. ಅಥವಾ ಯಾವ ಸದಸ್ಯರು ನನ್ನ ಹತ್ರ ಮನೆ ಅಲರ್ಟ್ ಆಗಿರುತ್ತೆ, ಪಂಚಾಯತಿಯಿಂದ ಮನೆಗಳು, ಅಂಬೇಡ್ಕರ್ ಮನೆಗಳು, ವಸತಿ ಮನೆಗಳು, ಬಸವ ವಸತಿ ಮನೆಗಳು, ವಾಲ್ಮೀಕಿ ಮನೆಗಳು, ಇವೆಲ್ಲ ಅಲರ್ಟ್ ಆಗಿರ್ತವೆ. ಈ ಅಲರ್ಟ್ ಆಗಿರೋ ಮನೆಗೆ ಫಸ್ಟ್ ಆಫ್ ಆಲ್ ಅವ್ರದ್ದು ಮೊದಲನೇ ಕಂತಿನಲ್ಲಿ ಬಿಡುಗಡೆ ಆದಂಥ ಒಂದು ಮೊತ್ತ ಅವರ ಖಾತೆಗೆ ಹೋಗೋದು. ಸೊ ಹೀಗಾಗಿ ಬಹಳ ಮುಖ್ಯವಾಗಿ ಇಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿ ಮತ್ತು ಸಿಬ್ಬಂದಿ ನಿಯಂತ್ರಣ ಆಗಬೇಕು. ಅವರಿಗೆ ನಿಯಂತ್ರಣ ಮಾಡೋ ಶಕ್ತಿ ಇರುತ್ತೆ, ಶಕ್ತಿ ಇರುತ್ತೆ, ಅದರ ಕೊರತೆ, ಜ್ಞಾನದ ಕೊರತೆ. ಹಾಗಾಗಿ ಗ್ರಾಮ ಪಂಚಾಯತಿ ಅಧಿಕಾರಿಗಳನ್ನು, ಸಿಬ್ಬಂದಿಯನ್ನು ನಿಯಂತ್ರಿಸ್ತಕ್ಕಂಥ ಕೆಲಸ ಆಯ್ತಾ. ಸೊ ಹಾಗಾಗಿ ಮತ್ತೆ ಇನ್ನು ಗ್ರಾಮ ಪಂಚಾಯತಿ ಕಾಮಗಾರಿಗಳ ಪರಿಶೀಲನೆ ಮಾಡಬೇಕು. ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂತ ಕರೀತೀವಿ. ಒಂದು ರಸ್ತೆ ಮಾಡಕ್ಕೆ ಕೊಡ್ತೀವಿ, ಕಾಂಕ್ರೀಟ್ ರಸ್ತೆ ಮಾಡಕ್ಕೆ ಕೊಡ್ತೇವೆ.
ಅದು ಯಾವುದೋ ಒಬ್ಬ ನಮ್ಮ ಪಂಚಾಯತಿ ವಾರ್ಡಿನ ಯಾವುದೋ ಸದಸ್ಯನಿಗೆ ಬರುತ್ತೆ, ಆ ಸದಸ್ಯ ನಿಂತು ಮಾಡಿಸಿರ್ತಾನೆ. ಆಗ ನಾವು ಅದು ಆ ಸದಸ್ಯನ ಅಷ್ಟೇ ಫೈನಲ್ ಅಲ್ಲ, ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಯಾವುದೋ ಒಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಇರುತ್ತೆ, ಮೂರನೇ ವ್ಯಕ್ತಿಯನ್ನು ಕರೆಸಿ ಅದ್ರ ಬಗ್ಗೆ ಗುಣಾತ್ಮಕತೆಯನ್ನು ಪರೀಕ್ಷೆ ಮಾಡಬೇಕು, ಪರಿಶೀಲನೆ ಮಾಡಬೇಕು. ಇಷ್ಟು ನಾಲೆಡ್ಜು ಪಂಚಾಯತಿ ಅಧ್ಯಕ್ಷರಿಗೆ ಇರ್ತದೆ. ಹೇಗೆ ಈ ಸರಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶೌಚಾಲಯಗಳ ಕೊರತೆಯನ್ನು ಪಟ್ಟಿ ಮಾಡಿದ್ಮೇಲೆ 10% ಕೊಟ್ಟ ಮೇಲೆ ಆ 10% ವ್ಯಾಪ್ತಿಯಲ್ಲಿ ನಮ್ಮ ಈ ಕಟ್ಟಡಗಳು ಮತ್ತು ಶೌಚಾಲಯಗಳ ನಿರ್ಮಾಣ ಆಗಿದೆ ಅಂತ ಪರಿಶೀಲನೆ ಆಗ್ತದೆ.